ಬಿಸಿಯೂಟ ಸೇವಿಸಿ ವಿದ್ಯಾರ್ಥಿಗಳು ಅಸ್ವಸ್ಥರಾಗಿರುವಂತಹ ಘಟನೆ ನಡೆದಿದೆ. ಸದ್ಯ ಬಿಸಿಯೂಟ ಸೇವಿಸಿದ ಮಕ್ಕಳಲ್ಲಿ ವಾಂತಿ ಭೇದಿ ಕಾಣಿಸಿಕೊಂಡಿದ್ದು 30ಕ್ಕೂ ಹೆಚ್ಚು ಮಕ್ಕಳನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿರುವಂತಹ ದೋಟಿಹಾಳ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಕುಷ್ಟಗಿ ತಾಲೂಕಿನ ದೋಟಿಹಾಳ ಗ್ರಾಮದಲ್ಲಿ ಇಂಥದೊಂದು ಘಟನೆ ಕೇಳಿ ಬರ್ತಾ ಇರೋದು. ಮಕ್ಕಳು 30ಕ್ಕೂ ಹೆಚ್ಚು ಮಕ್ಕಳು ಸದ್ಯ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡೆದುಕೊಳ್ತಿದ್ದಾರೆ. ಬಿಸಿಯೂಟ ಸೇವಿಸಿ ಶಾಲಾ ಮಕ್ಕಳು ಅಸ್ವಸ್ಥರಾಗಿರುವಂತಹ ಘಟನೆ ನಡೆದಿದೆ. ಬಿಸಿಯೂಟವನ್ನ ಸೇವಿಸಿದಂತ ಮಕ್ಕಳಲ್ಲಿ ವಾಂತಿ ಭೇದಿ ಕಾಣಿಸಿಕೊಳ್ಳುತ್ತೆ. 30ಕ್ಕೂ ಹೆಚ್ಚು ಮಕ್ಕಳು ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ದೃಶ್ಯದಲ್ಲೂ ಸಹ ನೀವು ಅದನ್ನೇ ನೋಡ್ತಾ ಇದ್ದೀರಾ. ಮಕ್ಕಳು ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಿದ್ದಾರೆ. ಶಾಲಾ ಮಕ್ಕಳು ಬಿಸಿಯೂಟವನ್ನ ಸೇವಿಸಿ ಅಸ್ವಸ್ಥರಾಗಿರುವಂತಹ ಘಟನೆ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ದೋಟಿಹಾಳ ಗ್ರಾಮದಲ್ಲಿ ನಡೆದಿದೆ. ಅಕ್ಷರ ದಾಸೋಹದ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಸ್ಕೂಲ್ ಒಳಗೆ ವಾಮಿಟ್ ಸ್ಟಾರ್ಟ್ ಆಗೈತೇನ್ರಿ ಹುಡುಗರಿಗೆ? ವಾಮಿಟ್ ಮಾಡ್ಕೊಂಡಾರ ಅಂತಂದು ಬಂದು ಟೀಚರ್ಸ್ನ ಹೇಳಿದ್ರು ಎದಕ್ಕೆ ವಾಮಿಟ್ ಆಗೈತೆ ಅಂತ ಡಿಸ್ಕಸ್ ಮಾಡಿದ್ವಿ. ಎದಕ್ಕೆ ವಾಮಿಟ್ ಆಗೈತೆ ಹುಡುಗರ ಡಿಸ್ಕಸ್ ಮಾಡಿದ್ರು. ಏನಂತ ಸಾಂಬಾರೇನೋ ಸ್ವಲ್ಪ ಕೆಂಪಾಗಿತ್ತು, ಇದಕ್ಕಂದ್ರೆ ಖಾರ ಪುಡಿ ಫಾಲ್ಟ್ ಆಗಿತ್ತು. ಬಿಸಿ ಊಟ ಸೇವಿಸಿದ ಮೇಲೆ ಮಕ್ಕಳದ್ದು ಹಂಗೆ ವಾಮಿಟ್ ಸ್ಟಾರ್ಟ್ ಆಗೈತೇನ್ರಿ? ಬಿಸಿ ಊಟ ತಿಂದಿರೋದು 1:30ಗೆ ನಾವು ಊಟ ಮಾಡಿದ್ವಿ. ಟೀಚರ್ಸ್ ಊಟ ಮಾಡಿದ್ವಿ, ಸ್ಟಾಫ್ನು ಊಟ ಮಾಡ್ಯಾರ. ಅವರು ಅಂದ್ರೆ ಅಡುಗೆಯವ್ರು ಏನು ಪದಾರ್ಥ ಚೇಂಜ್ ಮಾಡ್ಯಾರೇನ್ರಿ? ಅದು ಅಡುಗೆಯವ್ರೇನೋ ಖಾರ ಪುಡಿ ಚೇಂಜ್ ಮಾಡ್ಯಾರ ಅಂತ ಹೇಳಿದ್ರು. ಆಮೇಲೆ ಅವ್ರನ್ನ ಕರ್ಸಿನೂ ಕೇಳಿದ್ವಿ, ಇಲ್ರಿ ನಾನು ಖಾರ ಪುಡಿ ಇವತ್ತು ಇಷ್ಟು ದಿನ ಬಳಸ್ತಾ ಇದ್ದೀವಿ